ಎಲ್ರಿಗೂ ನಮಸ್ಕಾರಗಳು ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟು ಅದೇ ನಮ್ಮ ಕೃಣಾಲ್ ಪಾಂಡ್ಯ ಅವರು ಮಾತಾಡಿದ್ದಾರೆ ಆರ್ ಸಿ ಬಿಯ ಫ್ಯಾನ್ ಬೇಸ್ ಬಗ್ಗೆ. ಸ್ಟೇಡಿಯಂ ಈಚೆ ಕಡೆ ಅಂತೂ ಆರ್ ಸಿ ಬಿ ಬಸ್ಸು ಬರ್ತಾ ಇದ್ದಂಗೆ ಕೀರ್ದು ನಿಂತಿರ್ತಾರೆ ಫ್ಯಾನ್ಸ್ಗಳು. ಸೊ ಈ ಥರ ಒಂದು ಫ್ಯಾನ್ಸ್ನ ಈ ಥರ ಎಲ್ಲ ಸಲೂ ಕೂಡ ರೊಚ್ಚಿಗೆ ಎದ್ದಿರೋವಂಥ ಫ್ಯಾನ್ಸ್ಗಳ, ಒಂದ್ಸಲ ಟ್ರೋಫಿ ಗೆದ್ದಿಲ್ಲದೆ ಇದ್ರೂ ಕೂಡ ರೊಚ್ಚಿಗೆ ಎದ್ದಿರೋವಂಥ ಫ್ಯಾನ್ಸ್ಗಳನ್ನ ಬೇರೆ ಯಾರು ನೋಡೋದಕ್ಕಾಗೋದಿಲ್ಲ. ಈಚೆ ಕಡೆ ಇರೋಂಥ ಫ್ಯಾನ್ಸ್ ನೋಡ್ಬಿಟ್ಟು ಅವ್ರ ಆಕ್ರೋಶ ಆವೇಶ ಎಲ್ಲಾನ ನೋಡ್ಬಿಟ್ಟು ರೊಚ್ಚಿಗೆ ಎದ್ದಿರೋದನ್ನ ನೋಡ್ಬಿಟ್ಟು, ಅಂದರೆ ಆಕ್ರೋಶ ಇನ್ನೇ ಪಾಸಿಟಿವ್ ಹೇಳ್ತಿರೋದು, ಅಂದರೆ ಎನರ್ಜಿನ ನೋಡ್ಬಿಟ್ಟು. ಸೊ ಇವ್ರಿಗೆ ಅನ್ಸಿದೆ ಇವರು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಹೇಳಿದರೆ ಇಲ್ಲ ಗುರೋ ಇವರಿಗೋಸ್ಕರ ಟ್ರೋಫಿ ಗೆಲ್ಲೇಬೇಕು. ಎಂಥ ಫ್ಯಾನ್ಸ್ ಗುರು ಹಿಂಗೆ ಬಂದು ನಿಂತ್ಕೊಂತಾರಲ್ಲ, ರೋಡ್ ಕಿರ್ಚ್ಕೊಂಡು ನಿಂತ್ಕೊಂತಾರಲ್ಲ, ಇವ್ರಿಗೋಸ್ಕರ ಟ್ರೋಫಿ ಸಹ ಗೆಲ್ಲೇಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ ಯಾಕೋ. ಅಪ್ಡೇಟಬಲ್ ಟು ರಿಯಾನ್ ಪರಾಗ್ ಅವರು 2023 ಮಾಡಿರುವಂಥ ಟ್ವೀಟ್ ಏನಿದೆ, ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನನಗೇನೋ ಒಂದು ಸ್ಟ್ರಾಂಗ್ ಗಟ್ ಫೀಲಿಂಗ್ ಇದೆ. ಅವರು ಅವಾಗ ಟ್ವೀಟ್ ಮಾಡಿದ ಒಂದು ಸ್ಟ್ರಾಂಗ್ ಫೀಲಿಂಗ್ ಇದೆ. ಅಟ್ ಸಮ್ ಪಾಯಿಂಟ್ ಆಫ್ IPL ನಾನು 1 ಓವರಲ್ಲಿ 4 ಸಿಕ್ಸ್ನ ಹೊಡಿತೀನಿ ಅಂತ ನನಗೇನೋ ಒಂದು ಗಟ್ ಫೀಲಿಂಗ್ ಅನ್ನಿಸ್ತಾ ಇದೆ. ಅದನ್ನು ನಾನು ಇವಾಗ ಟ್ವೀಟ್ ಮಾಡ್ತಾ ಇದ್ದೀನಿ ಅಂತ ಟ್ವೀಟ್ ಮಾಡಿದ್ರು ಬ್ಯಾಕ್ ಇನ್ March 14th 2023 ಸೊ ಅದು ಇವಾಗ ಈಡೇರಿದೆ. 5 ಸಿಕ್ಸ್ನ ಹಾಕೊಂಡು 1 ಓವರಲ್ಲಿ ನಾಯಿ ಇಟ್ಟಂಗೆ ಹಿಡ್ದಾರೆ. ನೆನ್ನೆ ಅವ್ನ ಅಜ್ಜಿ ಧ್ವಂಸ ಮಾಡಿಬಿಡ್ತಾರೆ. ಅಲ್ಲಿಂದನೇ ವಾಪಸ್ ಬಂದಿದ್ದು ರಾಜಸ್ಥಾನ್ ರಾಯಲ್ಸ್ ಅವರು ಗೇಮಲ್ಲೇ ಇಲ್ಲ ರಾಜಸ್ಥಾನ್ ರಾಯಲ್ಸ್ ಅವರು. ಯಾವಾಗ 6 ಮೇಲೆ 6 ಕಂಟಿನ್ಯೂಸ್ ಆಗಿ ಇಡ್ತಾರೆ. ಇನ್ಫ್ಯಾಕ್ಟ್ 6 ಸಿಕ್ಸ್ ಬರುತ್ತೆ ಕಂಟಿನ್ಯೂಸ್ ಆಗಿ, ಅಂದರೆ 1 ಓವರಲ್ಲಿ 5 ಸಿಕ್ಸು, ಆಮೇಲೆ ನೆಕ್ಸ್ಟ್ ಓವರ್ ಕೂಡ 6 ಹೊಡಿತಾರೆ. ಸೊ ಒಂಥರ 6 ಸಿಕ್ಸ್ ಹೊಡೆದಂಗೆ ಲೆಕ್ಕ ಅಂತ ಅನ್ಕೊಳ್ಳಿ. ಒಟ್ಟಲ್ಲಿ ರಿಯಾನ್ ಪರಾಗ್ ಅವ್ರು ಏನು ಅನ್ಕೊಂಡಿದ್ರು, ನಾನು ಸಮ್ ಪಾಯಿಂಟಲ್ಲಿ ಹೊಡಿತೀನಿ ಗುರು 1 ಓವರಲ್ಲಿ 4 ಸಿಕ್ಸ್ ಅನ್ನೋದನ್ನ 4 ಸಿಕ್ಸ್ ಅಲ್ಲ 5 ಸಿಕ್ಸ್ನ ಹೊಡ್ತಿರಿದ್ದಾರೆ. ಸೊ ಇದು ಹೇಳ್ತಾರೆ ಕಾನ್ಫಿಡೆನ್ಸ್ ಅಟ್ ಇಟ್ಸ್ ಬೆಸ್ಟ್ ಅಂತ. ಅಪ್ಡೇಟ್ ನಂಬರ್ 3, ಸೌತ್ ಆಫ್ರಿಕಾದ ಕಗಿಸೋ ರಬಾಡ ಅವರು ಏನೋ ಒಂದು ಡ್ರಗ್ನ ಯೂಸ್ ಮಾಡಿದ್ರಂತೆ. ಪ್ರಾವಿಷನಲಿ ಸಸ್ಪೆಂಡ್ ಕೂಡ ಇವಾಗ ಆಗಿದಾರಂತೆ, ಟೆಂಪ್ರವರಿಲಿ ಇವಾಗ ಸಸ್ಪೆಂಡ್ ಆಗಿದಾರಂತೆ. ಕ್ರಿಕೆಟ್ ಆಡಂಗಿಲ್ಲ ಅಂತ ಇವಾಗ ಅಫಿಷಿಯಲಿ ಅಪ್ಡೇಟ್ ಬಂದಿದೆ ಮಗ. ಆಫ್ಟರ್ ಟೆಸ್ಟಿಂಗ್ ಪಾಸಿಟಿವ್ ಫಾರ್ ಬ್ಯಾಂಡ್ ರಿಕ್ರಿಯೇಷನಲ್ ಡ್ರಗ್ ಅಂತೆ. ಸೊ ಏನಾಗಿದೆ ಎತ್ತಾಗಿದೆ ಇನ್ ಡೀಟೇಲ್ಡಾಗಿ ಗೊತ್ತಿಲ್ಲ. ಒಟ್ಟಲ್ಲಿ IPL ಇಂದನೂ ಕೂಡ ಅವ್ರು ಅರ್ಧಕ್ಕೇನೆ ಓಡೋದ್ರು. ಸೊ ಏನೋ ಪರ್ಸನಲ್ ರೀಸನ್ಸ್ ಅಂತ ಅಪ್ಡೇಟ್ ಅಂತೂ ಬಂದಿತ್ತು. ಸೊ ಪರ್ಸ್ನಲ್ ರೀಸನ್ನು ಏನು ಅಂತ ಕ್ವಶನ್ಗಳು ತಲೆಯೆಲ್ಲ ಓಡಾಡ್ತಾ ಇತ್ತು. ಸೊ ಇದೆ ಅಂತ ಕಾಣಿಸುತ್ತೆ ಆ ಪರ್ಸ್ನಲ್ ರೀಸನ್ನು. ಸೊ ಏನೇನೋ ಮಾಡ್ಕೊಂಡವ್ರೆ. ಸೊ ಇನ್ನೂ ಕ್ಲಿಯರ್ ಕಟ್ ಕ್ಲಾರಿಟಿ ಅಂತೂ ಇಲ್ಲ. ಒಟ್ಟಿನಲ್ಲಿ ಇವಾಗ ಬ್ಯಾನ್ ಆಗಿದ್ದಾರೆ ಸದ್ಯದ ಮಟ್ಟಿಗೆ, ಎಲ್ಲೂ ಆಡೋಂಗಿಲ್ಲ. ಅದೇ ಪ್ರಾವಿಷನಲಿ ಬ್ಯಾನ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ. ಸೊ ನೋಡೋಣ ಅದು ಯಾವಾಗ ಕಮ್ ಬ್ಯಾಕ್ ಮಾಡ್ತಾರೆ ಮತ್ತೆ ಅಂತ. ಸೊ ಏನೇನೋ ಮಾಡ್ಕೊಂತಾರೆ ಗುರು ಕ್ರಿಕೆಟರ್ಸ್ಗಳು. ಅಪ್ಡೇಟ್ ನಂಬರ್ 4, ಜಾಶ್ ಹೇಸಲ್ವುಡ್ ಜೊತೆಗೆ ಫಿಲ್ ಸಾಲ್ಟು ಮುಗಿತಾ ಆಡಲ್ವಾ ಅಷ್ಟೇನಾ? ಜಾಶ್ ಹೇಸಲ್ವುಡ್ ಅಷ್ಟೊಂದು ಸಖತ್ತಾಗಿ ಪರ್ಫಾರ್ಮ್ ಮಾಡೋರು ಏನಕ್ಕೆ ಕೂಡಿಸಿದ್ರು ಅಂತಲೇ ಗೊತ್ತಿಲ್ಲ. ಲಾಸ್ಟ್ ಮ್ಯಾಚಲ್ಲಿ ಏನು ಕ್ಲಿಯರ್ ಕಟ್ ಕ್ಲಾರಿಟಿನ RCB ಅಂತೂ ಕೊಟ್ಟಿಲ್ಲ. ಜಸ್ಟ್ ಏನು ಇಂಜುರಿ ಏನೂ ಆಗಿಲ್ಲ ಜಾಶ್ ಹೇಸಲ್ವುಡ್ಗೆ. ಸೊ ಜಸ್ಟ್ ವೆರೈಟಿನ ತೊಗೊಂಬರೋದಕ್ಕೋಸ್ಕರ ಲುಂಗಿ ಇಂಗಿಡಿನ ಆಡಿಸಿದ್ರು. ಅವ್ರು ನೋಡಿದ್ರೆ ಮಸ್ತಾಗೆ ಪರ್ಫಾರ್ಮ್ ಮಾಡ್ಬಿಟ್ರು. ಅವ್ರನ್ನ ಡಬ್ಬಾ ಥರ ಆಡಿತ್ತು ಅಂತಂದರೆ ಜಾಶ್ ಹೇಸಲ್ವುಡ್ಗೆ ಮತ್ತೆ ಬಂದಿರೋ ಹೊರಗಡೆ. ಬಟ್ ಆಲ್ ಆಫ್ ಎ ಸಡನ್ ಚೇಂಜ್ ಮಾಡೋಂಥ ಅಗತ್ಯತೆ ಇಲ್ದಾಗಲೇ ಜಾಶ್ ಮಸ್ತಾಗಿ ಪರ್ಫಾರ್ಮ್ ಮಾಡ್ತೀನಿ ಚೇಂಜ್ ಮಾಡ್ಬಿಟ್ರೆ ಏನು ಒಡಿಸ್ಕೊಂತಲ್ಲ ಜಾಶ್ ಹೇಸಲ್ವುಡ್. ಸೊ ಏನಕ್ಕೆ ಆಲ್ ಆಫ್ ಎ ಸಡನ್ ಈ ಥರ ಮಾಡ್ರು ಅಂತ ಅರ್ಥ ಆಗಲಿಲ್ಲ. ಫಿಲ್ ಸಾಲ್ಟ್ ಒಂದು ರೇಂಜಿಗೆ ಅರ್ಥ ಮಾಡ್ಕೊಬೋದು, ಯಾಕೆಂದರೆ ನೆಟ್ಟಿಗೆ ಆಡ್ತಾರಿಲ್ಲ, ವಿಕೆಟ್ನ ಕೈ ಚೆಲ್ತಾರೆ, ಅದಕ್ಕೋಸ್ಕರ ಆಡಿಸಿದ್ರು ಅಂತ. ದಿನೇಶ್ ಕಾರ್ತಿಕ್ ಒಂದು ಸ್ಟೇಟ್ಮೆಂಟ್ ಕೊಡಿದ್ರು, ಹೋಪ್ಫುಲಿ ನಾವು ತೊಗೊಂಬರ್ತೀವಿ ನೆಕ್ಸ್ಟ್ ಮ್ಯಾಚು ಪಾಸಿಬಲಿ ಜಾಶ್ ಹೇಸಲ್ವುಡ್ನ ಫಿಲ್ ಸಾಲ್ಟ್ನ ಅಂತ ಹೇಳಿದ್ರೆ. ಎಲ್ಲ ಆಡಿಸ್ತಾರೆ, ಬದನೆಕಾಯಲ್ಲಿ ಆಡಿಸ್ತಾರೆ. ಅಲ್ಲಿ ಏನು 6 ಜನ ಆಡ್ಸೋಕ್ಕಾಗತ್ತಲ್ಲ ಓವರ್ಸೀಸ್ ಪ್ಲೇಯರ್ನ. ನೆಟ್ಟಿಗೆ ಆಡ್ತಾ ಇಲ್ವ, ಜೇಕೋಬ್ ಬೆಥೆಲ್ ಮಸ್ತಾಗಿ ಆಡಿದ್ದಾರೆ, ಆ್ಯಂಡ್ ಲುಂಗಿ ಗಿಡಿನೂ ಮಸ್ತಾಗಿ ಆಡಿದ್ದಾರೆ. ಇವಾಗ ಜಾಗ ಇಲ್ಲಂಗೆ ಆಗೈತಲ್ಲಿ ಜಾಶ್ ಹೇಸಲ್ವುಡ್ಗೆ. ಅಲ್ಲ ಲಾಸ್ಟ್ ಮ್ಯಾಚ್ 3 ವಿಕೆಟ್ ತೆಗೆದಿರೋಂಥ ಪ್ಲೇಯರ್ನ ಕೂಡಿಸ್ತಾರೆ ಇವರು, ಗೊತ್ತಿಲ್ಲ ಅದೇನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 5, ಮೋಸ್ಟ್ ವಿನ್ಸ್ ಆಸ್ ಎ ಕ್ಯಾಪ್ಟನ್ ಇನ್ IPL ಹಿಸ್ಟ್ರಿ ತೊಗೊಂಡು ನೋಡ್ತು ಅಂತಂದರೆ, ಆಫ್ಟರ್ 80 ಗೇಮ್ಸ್ನ ತೊಗೊಂಡು ನೋಡ್ತು ಅಂದರೆ ಶ್ರೇಯಸ್ ಅಯ್ಯರ್ ಅವರು 2ನೇ ಸ್ಥಾನಕ್ಕೆ ಬರ್ತಾರೆ. ರೋಹಿತ್ ಶರ್ಮಾ ಅವರ ಸ್ಥಾನ ಏನಿದೆ ಸೊ ಆ ಸ್ಥಾನದಲ್ಲೇ ಈಕ್ವಲೈಸ್ ಮಾಡಿದ್ದಾರೆ ಅಂತ ಹೇಳಬೇಕು. ಗೌತಮ್ ಗಂಭೀರ್ ಕೂಡ 80 ಮ್ಯಾಚ್ ಆಗಾದ್ಮೇಲೆ 42 ಮ್ಯಾಚ್ನ ಗೆಲ್ತಿದ್ರು. ಶ್ರೇಯಸ್ ಅಯ್ಯರ್, ರೋಹಿತ್ ಶರ್ಮಾ 47 ಮ್ಯಾಚ್ನ ಗೆಲ್ತಿದ್ದಾರೆ. MS ಧೋನಿ ಲೀಡ್ ಮಾಡ್ತಾರೆ ಆಫ್ಟರ್ 80 ಮ್ಯಾಚಸ್. ಸೊ ವಿತ್ 48 ನಂಬರ್ ಆಫ್ ವಿಕ್ಟ್ರೀಸ್, ಒಂದೇ ಒಂದು ವಿಕ್ಟ್ರಿ ಜಾಸ್ತಿಯಿಂದ. ಸೊ ಇಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಸ್ವಲ್ಪನಾದರೂ ಅಂತಂದರೆ ಒಂದೇ ಒಂದು ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರುತ್ತೆ, ಸಬ್ಸ್ಕ್ರೈಬ್ ಹಾಕೋಬೋದು ಬಾಸ್. ಬಾಯ್.